ಹಾಯ್ ಎವ್ರಿವನ್, ವೆಲ್ಕಮ್ ಟು ಆರಾಧ್ಯಸ್ ಕಿಚನ್. ನಾನಿವತ್ತು ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಮಶ್ರೂಮ್ ಬಿರಿಯಾನಿಗೆ ನಾನು 3 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ, 4 ಈರುಳ್ಳಿ, ಒಂದು 5 ರಿಂದ 6 ಹಸಿಮೆಣಸು, 2 ಟೊಮ್ಯಾಟೊ ಮತ್ತು ಪಲಾವ್ ಎಲೆ ಮತ್ತು ಮಸಾಲೆಗೆ ಏನೇನು ಬೇಕೋ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಒಂದು ಕುಕ್ಕರಿಗೆ ಈಗ ಹೇಗೆ ರೆಡಿ ಮಾಡೋದು ಹೇಳ್ತೀನಿ. ಕುಕ್ಕರಿಗೆ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು. ಎಣ್ಣೆ ಕಾದ್ಮೇಲೆ ಮಸಾಲೆಗೆ ಹೇಳಿದ್ನಲ್ಲ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಪಲಾವ್ ಎಲೆ ಇದಿಷ್ಟು ಹಾಕ್ಕೊಂಡು ಒಂದು ಫ್ರೈ ಮಾಡಬೇಕು. ನೋಡಿ, ಅದು ಕ್ಲೀನಾಗಿ ಈಗ ಫ್ರೈ ಆಗ್ತಾ ಇದೆ. ಈಗ ಅದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಫ್ರೈ ಮಾಡ್ಕೊಬೇಕು ಕ್ಲೀನಾಗಿ. ನೋಡಿ, ಫ್ರೈ ಆಗಿದೆ. ಈಗ ಟೊಮ್ಯಾಟೊ ಹಾಕ್ಕೊತೀನಿ ಮತ್ತು ಹಸಿಮೆಣಸು ಹಾಕ್ಕೊತೀನಿ. ಸಪ್ರೇಟಾಗಿ ಹಾಕ್ಕೊಬೇಕು ಅಂತಿಲ್ಲ, ಒಟ್ಟಿಗೆ ಹಾಕ್ಕೊಬೋದು. ಇದೀಗ ಒಂದು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಆ್ಯಂಡ್ ಈಗ ನಾನು ಏನೇನು ಸೊಪ್ಪು ಅಂತ ಹೇಳಿದ್ದೆ ಅಲ್ಲ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕ್ಲೀನಾಗಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊತೀನಿ ಇವಾಗ. ಅದು ಒಂದು ಕ್ಲೀನಾಗಿ ಫ್ರೈ ಆಗಬೇಕು. ನೋಡಿ, ಜಾಸ್ತಿ ಅಂತ ಫೀಲ್ ಆಗ್ತಿತ್ತು, ಈಗ ಎಷ್ಟು ಅದು ಎಣ್ಣೆಗೆ ಹಾಕಿದ್ಮೇಲೆ ಕಮ್ಮಿ ಆಗೇ ಆಗುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ಫ್ರೈ ಆಗಿದೆ ಇವಾಗ. ಈಗ ನಾನು ಉಪ್ಪು ಹಾಕ್ಕೊತೀನಿ. ಒಂದು 3 ಚಮಚದಷ್ಟು ಉಪ್ಪು ಹಾಕ್ಕೊತೀನಿ. ನಿಮಗೆ ಎಷ್ಟು ಬೇಕೋ ನೀವು ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 3 ಚಮಚದಷ್ಟು ಹಾಕ್ಕೊತೀನಿ. 1 ಚಮಚದಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊತೀನಿ. ಈಗ ಕ್ಲೀನಾಗಿ ಒಂದು ಮಿಕ್ಸ್ ಮಾಡೋಣ.
ಈಗ ಮಶ್ರೂಮ್ ಹಾಕ್ಕೊತೀನಿ. ನೋಡಿ, ಕ್ಲೀನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ. ನೋಡಿ, ಒಂದು ಮಿಕ್ಸ್ ಕ್ಲೀನಾಗಿ ಕೊಡಬೇಕು. ಈಗ 1 ಚಮಚದಷ್ಟು ಚಕ್ಕೆ ಪುಡಿ ಹಾಕ್ಕೊತೀನಿ. ಮತ್ತು 1/4 ಚಮಚದಷ್ಟು ಲವಂಗದ ಪುಡಿ ಹಾಕ್ಕೊತೀನಿ ನಾನಿವಾಗ. ಚಕ್ಕೆ ಪುಡಿ ಲವಂಗ ಪುಡಿನೇ ಒಂಥರ ಎಲ್ಲದಕ್ಕೂ ಟೇಸ್ಟ್ ಕೊಡುತ್ತೆ ಅಂತ, ಸೊ ನಾನು ಪೌಡರ್ ಹಾಕ್ಕೊತೀನಿ. ಇಡೀ ಚಕ್ಕೆ ಇಡೀ ಲವಂಗ ಹಾಕ್ಕೊಂಡ್ರು ಒಂದು ಟೇಸ್ಟ್, ಬಟ್ ಎಲ್ಲದಕ್ಕೂ ಅನ್ನಕ್ಕೆಲ್ಲ ಹಿಡಿಯಲ್ಲ ಅನ್ನೋಕ್ಕೋಸ್ಕರ ಪುಡಿ ಹಾಕ್ಕೊತೀನಿ. ಈಗ 2 ಚಮಚದಷ್ಟು ಖಾರ ಪುಡಿ ಹಾಕ್ಕೊತೀನಿ. ಈಗ ಮಿಕ್ಸ್ ಮಾಡೋಣ ಕ್ಲೀನಾಗಿ. ನೋಡಿ, ಮಿಕ್ಸ್ ಮಾಡಿದ್ದೀನಲ್ಲ. ಆ್ಯಕ್ಚುಲಿ ಈಗ ಅದು ಚೆನ್ನಾಗಿ ಫ್ರೈ ಆಗಬೇಕು, ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮು. ಈಗ ಒಂದು ಸೌಟಲ್ಲಿ ಮೊಸರು ತೊಗೊಂಡಿದ್ದೀನಿ. 1 ಸೌಟಷ್ಟು ಮೊಸರು ಹಾಕ್ಕೊತೀನಿ. ಮೊಸರುದು ಫ್ಲೇವರ್ ತುಂಬ ಚೆನ್ನಾಗಿ ಬಿರಿಯಾನಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಟೊಮೊಟೊ ಹಾಕಿದ್ದೀವಿ ಅಂತ ನಿಂಬೆಹಣ್ಣು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ನಿಂಬೆಹಣ್ಣು ಬೇಕೇ ಬೇಕು ಅಂತಿಲ್ಲ. ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನಾನು 4 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 8 ಲೋಟದಷ್ಟು ನೀರು ಹಾಕ್ಕೊತೀನಿ. ಫಸ್ಟಿಗೆ ನೀರು ಹಾಕಿ ಅದು ಕುದಿಯೋ ತನಕ ಬಿಡಬೇಕು ನೀರು. ಅದಾದಮೇಲೆ ಅಕ್ಕಿ ಹಾಕಬೇಕು. ಒಬ್ಬೊಬ್ಬರು ಫಸ್ಟಿಗೆ ಅಕ್ಕಿ ಹಾಕಿ ನೀರು ಹಾಕಿ ವಿಷಲಿಗೆ ಹಾಕ್ತಾರೆ, ಹಂಗೂ ಮಾಡಬಹುದು. ಬಟ್ ರೈಸು ಹುಡಿಯಾಗಿ ಕ್ಲೀನಾಗಿ ಬರೋಲ್ಲ ಅಂತ ಅಷ್ಟೇ, ಇಲ್ಲಾಂದರೆ ಮುದ್ದೆ ಆಗುತ್ತೆ ಅನ್ನೋಕ್ಕೋಸ್ಕರ ಫಸ್ಟು ನೀರು ಹಾಕಿ ಅದು ನೀರು ಚೆಂದ ಕುದಿಬೇಕು. ಕುದಿ ಬಂದಮೇಲೆ ಅಕ್ಕಿ ತೊಳೆದಕ್ಕಿನೇ ಹಾಕಬೇಕು. ನಾನು ವಿಷಲ್ ತೆಗೆದ್ಬಿಟ್ಟು ಸ್ವಲ್ಪ ಹೊತ್ತು ಕುದಿ ಬರೋಕ್ಕಿಡ್ತೀನಿ. ನೋಡಿ, ಕುದಿ ಬರ್ತಾ ಇದೆ. ಒಂದು ಸ್ವಲ್ಪ ಚೆಂದ ಕುದೀಲಿ ಅಂತ ಮತ್ತೆ ಒಂದು ಸ್ವಲ್ಪ ಮುಚ್ತೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ರೈಸ್ ಹಾಕ್ಕೊತೀನಿ. ಬೇಕಾದ್ರೆ ನೀವು ಈಗ ಅಕ್ಕಿ ತೊಳೆದು ಒಂದು 10 to 15 ಮಿನಿಟ್ಸ್ ಬಿಟ್ಟು ಹಾಕ್ಕೊಬೋದು, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ.
4 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೀನಿ, 8 ಲೋಟ ನೀರು ಹಾಕ್ಕೊಂಡಿದ್ದೆ. ಈಗ ವಿಷಲ್ ಹಾಕಿಸ್ತೀನಿ. ವಿಷಲ್ ಆಗಿದೆ ನೋಡಿ, ಬಿರಿಯಾನಿ ರೆಡಿ ಇದೆ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಅದು ಬಿಡ, ಸಾಕು ಸಾಕು, ಚಿಪ್ಸ್ ಸಾಕು. ಅಯ್ಯೋ ಕ್ಲೀನಾಗಿ ಆಗಿದೆ ಇದು. ಸೊ ಈಗ ಮಶ್ರೂಮ್ ಬಿರಿಯಾನಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.